ಫ್ರಸ್ಟ್ರೇಟ್ ಅಂದ್ರಿ ನೀವು ಅಂತ. ಹಾಂ, ಇದಾದಮೇಲೆ ಸಭಾಪತಿಗಳು ದಾಖಲೆಗಳನ್ನೆಲ್ಲ ತರಿಸಿ ನನ್ನ ಮಾತಿನ ಮೇಲೆ ಅವರೇನು ತೀರ್ಮಾನಕ್ಕೆ ಬಂದಿಲ್ಲ. ದಾಖಲೆಗಳನ್ನೆಲ್ಲ ತರಿಸಿ ಆಮೇಲೆ ಅವರಿಗೂ ಆಪ್ಷನ್ ಕೊಟ್ಟು ನಿಮ್ಮ ಹತ್ರ ಏನಾರು ಇದ್ರೂ ಕೊಡಿ ಅಂಥೇಳಿ ಆಮೇಲೆ ರೂಲಿಂಗ್ ಕೊಟ್ಟಿದ್ದಾರೆ. ಮತ್ತು ಆ ರೂಲಿಂಗಲ್ಲಿ ಹೇಳಿದ್ದಾರೆ, ನಾನು ನನ್ನ ಹತ್ರ ಇರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ. ಅದ್ರ ಜೊತೆಗೆ ಅವರಿಗೂ ಕೇಳಿದೆ. ನನಗೆ ಅವರು ಯಾವುದೂ ಒದಗಿಸ್ಲಿಲ್ಲ, ಬರೀ ಸಾಕ್ಷಿಗಳನ್ನು ಒದಗಿಸಿದರು. ಹಾಗಾಗಿ ನಾನು ಈ ರೂಲಿಂಗ್ ಕೊಡ್ತಾ ಇದ್ದೀನಿ, ನಾನು ಆತ್ಮಸಾಕ್ಷಿಗೆ ಬಿಡ್ತೀನಿ ಅನ್ನುವಂಥ ಮಾತನ್ನ ಅವರಲ್ಲಿ ಹೇಳಿದರು. ಇದಾದಮೇಲೆ ನೀವು ನೋಡಿದಿರಲ್ಲ, ಇದು ಸದನದ ಒಳಗೆ ನಡೆದ ವಿದ್ಯಮಾನ ಆದರೆ ಅಲ್ಲಿ ಸದನಕ್ಕೆ ಸುಪ್ರೀಂ ಅಥಾರಿಟಿ ಯಾರು? ನಮ್ಮ ಸಭಾಪತಿ. ಅವ್ರು ರೂಲಿಂಗ್ ಕೊಟ್ಟ ಮೇಲೆ ಅವ್ರು ಹೇಗೆ ನಡ್ಕೊಂಡ್ರು? ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರು, ನನ್ನ ಪತ್ನಿ ಬಗ್ಗೆ ಮಾತಾಡಿದ್ರು, ನನ್ನ ಸಹೋದರಿ ಬಗ್ಗೆ ಮಾತಾಡಿದ್ರು, ತೊಡೆ ತಟ್ಟಿದ್ರು, ತೋಳು ಏರಿಸಿದ್ರು, ಮೈ ಮೇಲೆ ಏರ್ಲಿಕ್ಕೆ ಬಂದರು. ಇದೆಲ್ಲವನ್ನು ಮಾಡಿದ್ದು ನೀವು ನೋಡಿದ್ದೀರಿ. ನಾನು ಮಾತಾಡಿದ್ದೀನಿ ಅಂತ ಅವ್ರ ಆರೋಪ ಮಾತ್ರ, ಪುರಾವೆ ಇಲ್ಲ. ಅವರೇನು ಹೇಗೆ ನಡ್ಕೊಂಡ್ರು ಅನ್ನೋದು ಪುರಾವೆ ಸಹಿತ ಇದೆ. ನೀವು ಪುರಾವೆ ಸಹಿತ ಇರೋದ್ರ ಹಿಂದ್ಗಡೆ ಹೋಗ್ತಿರೋ, ಕೇವಲ ಆ ಆಧಾರ ಇಲ್ಲದ ಆರೋಪದ ಹಿಂದ್ಗಡೆ ಹೋಗ್ತಿರೋ.